ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಯನ. ಇವತ್ತಿನ ಡೈಲಿ ವ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್. ಇವತ್ತಿನ ಡೈಲಿ ವ್ಲಾಗಲ್ಲಿ ನಾನು ಇವತ್ತು ಏನು ರೆಸಿಪಿ ಹೇಳ್ಕೊಡ್ತಿದ್ದೀನಿ ಬನ್ನಿ ತೋರಿಸ್ತೀನಿ ಏನು ಹೇಳ್ಕೊಡ್ತಿದ್ದೀನಿ ಅಂತ ಹೇಳಿ. ಒಂದು ಪಾತ್ರೆಗೆ ಇವಾಗ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೋಡಿ, ಇಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಅರ್ಧ ಸ್ಪೂನ್ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಬೇಕು ಅಂತಂದರೆ ನೀವು ಜಾಸ್ತಿನೇ ಸೇರಿಸ್ಕೋಬೋದು, ನಾನು ಇಷ್ಟ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ನೋಡಿರಿ, ಜೀರಿಗೆ ಇಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಬೋದನ್ನ ಸಾಕು, ಇಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಕರಿಬೇವು ಸೊಪ್ಪು ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ನಾನಿವಾಗ ಸದ್ಯಕ್ಕೆ ಮನೇಲಿಲ್ಲ, ಹಂಗಾಗಿ ಆ್ಯಡ್ ಮಾಡ್ತಾಯಿಲ್ಲ. ಇದಕ್ಕೆ 1 ಸ್ಪೂನು ಬಿಸಿ ಎಣ್ಣೆನ ಹಾಕ್ಬೇಕು. ಇವಾಗ ಬಿಸಿಗಿಟ್ಟಿದ್ದೀನಿ ಎಣ್ಣೆನ, 1 ಸ್ಪೂನ್ ಮಾತ್ರ ಹಾಕ್ಕೊತೀನಿ ಎಣ್ಣೆನ. ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಸ್ವಲ್ಪ ಚಪಾತಿ ಹಿಟ್ಟು ಕಲಿಸ್ದಂಗೆ ಕಲಿಸ್ಬೇಕಾದ್ರೆ ಸ್ವಲ್ಪ ಹಾಕ್ಕೊಳ್ಳೋಣ, ಸಾಕು. ಇವಾಗ ಕಲಿಸ್ಕೊಂಡಾದ್ಮೇಲೆ ಸಿಗ್ತೀನಿ. ಇವಾಗ ಕಲಿಸ್ಕೊಂಡು ಉಂಡೆ ಮಾಡಿಟ್ಕೊಂಡಿದ್ದೀನಿ. ಈ ಥರ ಕಲಿಸ್ಕೊಂಡಿದ್ದೀನಿ. ಸೇಮ್ ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ಲ ಅದೇ ಥರನ. ನೀವು ಇವಾಗ ಚಪಾತಿ ಒಸ್ದಂಗೆ ಒಸ್ಕೋಬೋದು, ಅಥವಾ ಹಪ್ಪಳ ಮಿಷಿನ್ ಬರುತ್ತಲ್ಲ ಅದರಲ್ಲಿ ಒತ್ಕೊತೀವಿ ಅಂತಂದರೆ ಒತ್ಕೋಬೋದು. ಚಪಾತಿ ಮೇಕರಲ್ಲಾದರೂ ಒತ್ಕೊಂಡು ಚಪಾತಿ ಥರನೇ ರೌಂಡ್ ಶೇಪಿಗೆ ಇದನ್ನು ಇವಾಗ ಒಸಿಬೇಕು. ನೋಡಿ, ಕಲಿಸ್ಕೊಂಡಿದ್ದೀನಿ. ಇವಾಗ ಒಸಿತೀನಿ, ಆಯಿತಾ. ನೋಡಿ, ಇವಾಗ ಈ ಥರ ಒಸ್ಕೊಂಡಿದ್ದೀನಿ. ಇವಾಗ ಇದನ್ನು ಕಟ್ ಮಾಡ್ಕೊತೀನಿ. ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಬೋದು. ತ್ರಿಭುಜಾಕಾರಕ್ಕೆ, ಆಯತಾಕಾರಕ್ಕೆ, ಚೌಕಾರಕ್ಕೆ ಕಟ್ ಮಾಡ್ಕೋಬೋದು. ನಾನು ಇವಾಗ ಕಟ್ ಮಾಡ್ಕೊತೀನಿ ಇವಾಗ ಇದನ್ನು.
ಈ ಥರ ಬಾಕ್ಸ್ ಟೈಪಿಗೆ ಈ ಥರ ಸಣ್ಣ ಕಟ್ ಮಾಡ್ಕೋಬೇಕು. ಈ ಥರ ಒಂದು ಇದನ್ನು ಕಟ್ ಮಾಡ್ಕೊಂಡಿರೋದು ನಿಮ್ಗೆ ಗೊತ್ತಾಯ್ತಲ್ಲ, ನೋಡಿ ಈ ಥರ ಕಟ್ ಮಾಡ್ಕೋಬೇಕಷ್ಟೆ ಸಿಂಪಲ್ಲಾಗಿ. ಸಂಜೆ ಸ್ನ್ಯಾಕ್ಸಿಗಂತೂ ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿರಿ, ನೀವು ಇಷ್ಟ ಆಗುತ್ತೆ ನಿಮಗೂ. ಇದಕ್ಕೆ ಕರ್ಬೇವು ಸೊಪ್ಪು ಸೇರಿಸ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಇರಲಿಲ್ಲ ಅಂತೇಳಿ ಸೇರಿಸ್ಕೊಂಡಿಲ್ಲ ಅಷ್ಟೇ, ನೀವು ಸೇರಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದು ಖಾರ ಶಂಕರಪುಳಿ ಮಾಡೋದು ಹೇಗೆ ಅಂತ ತೋರಿಸ್ತಿರೋದು ನೋಡಿ. ಸಂಜೆ ಸ್ನ್ಯಾಕ್ಸಿಗೆ ಎಲ್ಲ ಸಖತ್ತಾಗಿರುತ್ತೆ. ಸ್ವೀಟ್ ಇಷ್ಟ ಆಗಲ್ಲ ಅನ್ನೋರು ಈ ಥರ ಮಾಡ್ಕೊತೀನಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಹೊಸ್ಕೊಂಡು ತೋರಿಸಿ ಹಂಗೆ ಕಟ್ ಮಾಡೋದು ಯಾವ್ದಾರು ಅಂತ ತೋರಿಸಿದ್ದೀನಿ. ಇವಾಗ ನೋಡಿರಿ ಇಷ್ಟು ಇಟ್ಟಿದ್ದನ್ನೆಲ್ಲ ಹೊಸ್ಕೊಂಡು ಕಟ್ ಮಾಡಿಕೊಂಡು ಆಮೇಲೆ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ತೋರಿಸ್ತೀನಿ. ನೋಡಿ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ತಾ ಇದೆ, ಕಾದಿದೆ ಅಲ್ವ ಅಂತ ಒಂದ್ಸಲಿ ಚೆಕ್ ಮಾಡಿಬಿಡೋಣ. ಕಾದಿದೆ, ಎಣ್ಣೆ ಕಾದಿದೆ. ಎಣ್ಣೆ ಕಾದಿದೆ. ಇವಾಗ ಶಂಕರಪುಳಿನ ಈಗ ಎಣ್ಣೆ ಒಳಗೆ ಬಿಟ್ಬಿಡೋಣ. ಫ್ಲೇಮ್ ಕಡಿಮೆ ಇಟ್ಕೊಂಡು ನೋಡಿ ಎಷ್ಟಿದೆ ಅಂತ ನೋಡಿದ್ರಲ್ಲ, ಇಷ್ಟು ಮಾಡ್ಕೊಂಡಿದ್ದೀನಿ. ಇವಾಗ ಈಗ ಎಣ್ಣೆಗೆ ಬಿಡ್ತೀನಿ. ಕಲರ್ ಚೇಂಜ್ ಆಗೋ ತನಕ ನಾನು ಚೆನ್ನಾಗಿ ಎಣ್ಣೆಗೆ ಬೇಯಿಸ್ಕೋಬೇಕಿಲ್ಲ. ನೋಡಿ ಯಾವ ಥರ ಬಂದಿದೆ ಅಂತ. ಕರ್ಮ್ ಅಂತೇಳಿ ಚೆನ್ನಾಗಿರುತ್ತೆ ಸಂಜೆ ಸ್ನ್ಯಾಕ್ಸ್ ತಿನ್ನೋಕ್ಕೆ ನೋಡಿ. ಸಾಕು, ಇವಾಗ ಎಣ್ಣೆಯಿಂದ ತೆಕ್ಕೊಂಡ್ಬಿಡ್ತೀನಿ.
ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಾನು ಹೇಳ್ಕೊಟ್ಟಿರೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ. ವಿಡಿಯೋ ಕೊನೆ ತನಕ ಯಾರ್ಯಾರು ನೋಡಿದ್ದೀರಾ ಅವರೆಲ್ಲ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ವಿಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.